ತಮಗೆಲ್ಲ ಗೊತ್ತೈತೆಂಗೆ ಇವತ್ತು ಇದೇ ತಿಂಗಳು 24ನೇ ತಾರೀಕಿಗೆ 42,345 ಮನೆ ಕೊಡಬೇಕಂತ ತೀರ್ಮಾನ ಮಾಡಿರೋದು ತಮಗೆಲ್ಲ ಗೊತ್ತಿರೋದು ವಿಚಾರ. ಕಾರಣ ಏನು, ನಾವು ಹುಬ್ಳಿದಲ್ಲಿ ಕಾರ್ಯಕ್ರಮ ಮಾಡಬೇಕಂತ ನನಗೆ ಗೊತ್ತು. ನಾನು ಭಾಳಷ್ಟು ಕಡೆ ಅಡ್ಡಾಡಿದ್ದೀನಿ. ಅಂದರೆ ಹುಬ್ಳಿದಲ್ಲಿ ಕಾರ್ಯಕರ್ತರಲ್ಲಿ ಹುಮ್ಮಸ್ಸಿದೆಯಲ್ಲ, ನನಗೆ ಬೇರೆ ರಾಜ್ಯದಲ್ಲೂ ಎಲ್ಲ ಕಡೆ ಇದೆ. ಅಂದರೆ ನಮ್ಮ ಪಕ್ಷದಲ್ಲಿ ನಾನು ಸಂತೋಷ್ ಲಾಡ್ ಹೇಳಿದಂಗೆ ನಾನು ಸಂತೋಷ್ ಲಾಡ್ ಇಲ್ಲಿ ಜನತಾದಳ ಪಕ್ಷದಿಂದ ಬಂದಿರೋದು. ಜನತಾದಳ ಪಕ್ಷದಲ್ಲೂ ಕಾರ್ಯಕರ್ತರನ್ನು ನೋಡಿದ್ದೀವಿ. ಕಾಂಗ್ರೆಸ್ ಪಕ್ಷದಲ್ಲೂ ನಾವು 10 ವರ್ಷದಿಂದ ಕಾರ್ಯಕರ್ತರು ನೋಡ್ತಾ ಇದ್ದೀವಿ. ನಮ್ಮ ಪಕ್ಷದಲ್ಲಿ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷದಿರೋದು. ಪಕ್ಷ ಅಂದರೆ ತಾಯಿ ರೂಪದಲ್ಲಿ ನೋಡ್ತಾರೆ. ಪಕ್ಷದ ಕಾರ್ಯಕ್ರಮ ಅಂದರೆ ನಮ್ಮ ಸ್ವಂತ ಕಾರ್ಯಕ್ರಮ ಅಂದರೆ ಪಕ್ಷ ಕಾರ್ಯಕರ್ತರು ಮಾಡ್ತಾರೆ. ಆ ಹಿನ್ನೆಲೆಯಲ್ಲೇ ನಾನು ಹುಬ್ಳಿದಲ್ಲೇ ಕಾರ್ಯಕ್ರಮ ಆಗಬೇಕಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿ ಇವತ್ತು ಕಾರ್ಯಕ್ರಮನ 24ನೇ ತಾರೀಕಿಗೆ ನಾವು ಮಾಡ್ತಾಯಿದ್ದೀವಿ. ಏನಕ್ಕೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ? ತಮಗೆಲ್ಲ ಗೊತ್ತೈತಂಗೆ ಹಿಂದಿನ ಸರ್ಕಾರದಲ್ಲೇ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಇರುವಾಗ 15, 16, 17, 18 1,80,253 ಮನೆಗಳು ಸ್ಲಮ್ ಬೋರ್ಡ್ ಸ್ಯಾಂಕ್ಷನ್ ಮಾಡಿದ್ದು. ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂತು. BJP ಸರ್ಕಾರ 4 ವರ್ಷ ಇತ್ತು. ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಕಾರಣ ಅಂದರೆ ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ರೂಪಾಯಿ ಆಗ್ತದೆ. ಕೇಂದ್ರ ಸರ್ಕಾರದಿಂದ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತ ಹೇಳ್ಬಿಟ್ಟು 1.5 ಲಕ್ಷ ಸಬ್ಸಿಡಿ ಕೊಡ್ತಾರೆ. ಅಂದರೆ 18% GST ಆಗಿಬಿಟ್ಟು ಬಡವ್ರ ಮನೆ ಕಟ್ಟಕ್ಕೆ 1,32,000 ವಾಪಸ್ ತಗೊಳ್ತಾರೆ. ಭಾಳಷ್ಟು ಸತಿ ನಾನು BJP ಮುಖಂಡರಿಗೆ ಸದನದಲ್ಲಿ ಹೇಳಿದ್ದೀನಿ. ನಾನು ನಿಮ್ಮದೇ ಸರ್ಕಾರ ಇದೆ, ಬಡವ್ರ ಮನೆಗೆ GST ಹಾಕೋದು ಬೇಡ, ದಯಮಾಡಿ ಅಲ್ಲಿ ಹೇಳಿ GST ಹಾಕಂಗೆ ಮಾಡಿ ಅಂತ ಹೇಳ್ಬಿಟ್ಟು ಭಾಳಷ್ಟು BJP ಮುಖಂಡರು ಕೇಳ್ಕೊಂಡಿದ್ದೀನಿ. ಅವ್ರು ಬಡವ್ರ ಬಗ್ಗೆ ಕಾಳಜಿಲ್ಲ, ಮಾಡಲ್ಲ ಅಂತ ನಾನು ಭಾವಿಸ್ತಾ ಇದ್ದೀನಿ. ಹಾಗಾಗಿ ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ಆಗ್ತದೆ. ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಸಬ್ಸಿಡಿ ಕೊಡ್ತಾರೆ. ರಾಜ್ಯ ಸರ್ಕಾರದಿಂದ 1,20,000 ಜನರಲ್ ಕೊಡ್ತೀವಿ. SC ST ಇದ್ದರೆ 7 ಲಕ್ಷ ಕೊಡ್ತೀವಿ. ಅವರೇಜ್ ತೊಗೊಂಡ್ರೆ 3 ಲಕ್ಷ ರೂಪಾಯಿ ಆಗ್ತದೆ. ಟೋಟಲ್ ಬೆನಿಫಿಷರಿ ಪೇಮೆಂಟ್ ನಮ್ಗೆ ಬರಬೇಕಾಗಿದ್ದು ಈ 1,80,253 ಮನೆಗೆ 7,400 ಕೋಟಿ ಬರಬೇಕಾಗಿತ್ತು. ಬರೇ 310 ಕೋಟಿ ಬಂದಿದ್ದು. ಯಾರೋ 5,000 ಕೊಟ್ಟವ್ರೆ, ಯಾರೋ 10,000, 20,000 ಮೇಲೆ ಯಾರೂ ಬಡವ್ರು ಕೊಡೋಕ್ಕೆ ಸಾಧ್ಯ ಆಗಲ್ಲ. ನಮ್ಮ ಸರ್ಕಾರ ಬಂದಾದಮೇಲೆ, ನಾನು ಮಂತ್ರಿ ಆದಮೇಲೆ, ನನ್ನ ಗಮನಕ್ಕೆ ಬಂದಾದಮೇಲೆ ಈ ಥರ ಬಡವ್ರು ದುಡ್ಡು ಕಟ್ಟಕ್ಕೆ ಸಾಧ್ಯ ಆಗಲ್ಲ ಅಂತ ಹೆಂಗಪ್ಪ ಮನೆ ಮುಖ್ಯಮಂತ್ರಿಗಳು ಹೋಗಿ ಹೇಳೋದು. ಏನಕ್ಕಂದರೆ ತಮಗೆಲ್ಲ ಗೊತ್ತಿದ್ದಂಗೆ ಈ ಗ್ಯಾರಂಟಿಗಳಿಗೆ ಕನಿಷ್ಠ 55,000 to 60,000 ಕೋಟಿ ಆಗ್ತದೆ ಗ್ಯಾರಂಟಿಗಳಿಗೆ. ಅದ್ರಲ್ಲಿ ಹೋಗಿ ಹೆಂಗಪ್ಪ 7,500 ಕೋಟಿ ಕೇಳೋದಂತ ಹೇಳಿ ಧೈರ್ಯ ಮಾಡಿ ನಾನು ಪ್ರಸಾದ್ ಅಬ್ಬಾಯಿ ಅವರಿಗೂ ಮನೆ ಮುಖ್ಯಮಂತ್ರಿಗೆ ಹೇಳಿದ್ವಿ. ಸರ್, ಹಿಂದಿನ ಸರ್ಕಾರದಲ್ಲಿ ತಾವೇ ಮುಖ್ಯಮಂತ್ರಿ ಇರುವಾಗ ಈ ಮನೆಗಳು ಸ್ಯಾಂಕ್ಷನ್ ಆಗಿದ್ದು, ಅದಾದಮೇಲೆ ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ, ಬಡವ್ರು ದುಡ್ಡು ಕೊಡೋಕ್ಕೆ ಸಾಧ್ಯ ಆಗಲ್ಲ ಸರ್. 4 ಲಕ್ಷ ನಾವು ಸರ್ಕಾರ ವತಿಯಿಂದನೇ ಕೊಟ್ಟು ಕಟ್ಟಬೇಕಾಗ್ತದೆ ಮನೆಗಳು ಅಂತ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ. ಮನೆ ಮುಖ್ಯಮಂತ್ರಿಗಳು 2-3 ರಿವ್ಯೂ ಮೀಟಿಂಗ್ ಮಾಡಿ ನೀನು ಹೇಳ್ತಾರ ಸತ್ಯ, ಬಡವ್ರು ದುಡ್ಡು ಕೊಡೋಕ್ಕೆ ಸಾಧ್ಯ ಆಗಲ್ಲ, ಅದು ಎಷ್ಟನ ಕಷ್ಟ ಆಗಲಿ, ಎಷ್ಟನ ತೊಂದರೆ ಆಗಲಿ, ಆ ದುಡ್ಡನ್ನು ನಾನು ಕೊಡ್ತೀನಿ ಅಂತ 2024 ಫೆಬ್ರವರಿಯಲ್ಲಿ ತಂದು ಕ್ಯಾಬಿನೆಟಲ್ಲಿ ಅಪ್ರೂವ್ ಮಾಡಿಕೊಟ್ರು. ಕ್ಯಾಬಿನೆಟಲ್ಲಿ ಅಪ್ರೂವ್ ಮಾಡಿದ್ಮೇಲೆ ಹೋದ ವರ್ಷ 2024 36,789 ಮನೆಗಳು ಕೊಟ್ವಿ. ಏನಕ್ಕೆ BJP ಅವ್ರು ಕೊಡೋಕ್ಕೆ ಸಾಧ್ಯ ಆಗಿಲ್ಲ? ಏನಕ್ಕೆ ಜನತಾದಳ ಅವ್ರು ಕೊಡೋಕ್ಕೆ ಸಾಧ್ಯ ಆಗಿಲ್ಲ? ಅವ್ರಿಗೆ ಯಾವ ಗ್ಯಾರಂಟಿನೂ ಇರಲಿಲ್ಲ. ಚುನಾವಣೆ ಟೈಮಲ್ಲಿ ನಾವು ಹೇಳಲಿಲ್ಲ, ನಾವು 5 ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ವಿ. ಆ ಟೈಮಲ್ಲಿ ಮನೆಗೆ 2,000 ರೂಪಾಯಿ ಕೊಡ್ತೀವಿ, ಇಡೀ ರಾಜ್ಯದಲ್ಲಿ ಹೆಣ್ಮಕ್ಳು ಹೇಳ್ಬೇಕಾಗ್ತೀವಿ, ಬಸ್ಸಾಗಿ ಅಡ್ಡಾಡ್ಬೋದು, 5 kg ಅಕ್ಕಿ ಇದ್ದಿದ್ದು 10 kg ಮಾಡ್ತೀವಿ, ಅದರಲ್ಲಿ 200 ಯೂನಿಟ್ವರೆಗೂ ಕರೆಂಟ್ ಫ್ರೀ ಕೊಡ್ತೀವಿ, ಯುವಕರಿಗೆ ಡಿಪ್ಲೊಮಾ ಮಾಡೋರಿಗೆ 1,500ರಿಂದ 3,000 ಕೊಡ್ತೀವಿ ಅಂತ ನಾವು ಘೋಷಣೆ ಮಾಡಿದ್ವಿ. ಅದು ಒಂದೇ ತಿಂಗಳಲ್ಲಿ ನಮ್ಮ ಸರ್ಕಾರ ಬಂದಿದ್ದಾರೆ. ನಾವು ಚುನಾವಣೆ ಟೈಮಲ್ಲಿ ಘೋಷಣೆ ಮಾಡಿರಲಿಲ್ಲ, ಬಡವರಿಗೆ ಮನೆ ಕೊಡ್ತೀವಂತ ನಾವು ಘೋಷಣೆ ಮಾಡಿರಲಿಲ್ಲ. BJP ಅವ್ರಿಗೆ ನಮಗೆ ಎಷ್ಟು ಏನಕ್ಕಂದರೆ ಇಲ್ಲೆಲ್ಲ ಕಾರ್ಯಕರ್ತರು ಮುಖಂಡರು ಇದ್ದಿಲ್ಲ. ನಿಮಗೆಲ್ಲ ಇದೆಲ್ಲ ಗೊತ್ತಿರಬೇಕು. ಇದೆಲ್ಲ ಗೊತ್ತಿದ್ದು 4 ಜನಗಳಿಗೆ ಹೇಳ್ಬೋದು. ನಾವು ಚುನಾವಣೆ ಟೈಮಲ್ಲಿ ಘೋಷಣೆ ಮಾಡಿರಲಿಲ್ಲ. ಮಾಡ್ಬೋದು, BJP ಅವ್ರು ಮಾಡ್ಬೋದಾಗಿತ್ತಾನೆ, ಜನತಾದಳ ಅವ್ರು ಮಾಡ್ಬೋದಾಗಿತ್ತಾನೆ. ಅವಾಗ ಅವ್ರು ಯಾವ ಗ್ಯಾರಂಟಿನೂ ಇರಲಿಲ್ಲ ಅವ್ರಿಗೆ. ನಮಗಂತೂ ಗ್ಯಾರಂಟಿ ಒತ್ತಡದಲ್ಲೂ ಬಡವ್ರ ಬಗ್ಗೆ ಕಾಳಜಿ ಇಟ್ಕೊಳ್ಳಿಕ್ಕೆ ಮನೆ ಮುಖ್ಯಮಂತ್ರಿಗಳು ಒಪ್ಕೊಂಡು ನನಗೂ ಪ್ರಸಾದ್ ಹಬ್ಬ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದು ಏನು ಮಾಡ್ತೀರೋ ಗೊತ್ತಿಲ್ಲ. ಫೆಬ್ರವರಿ 26 ಡಿಸೆಂಬರ್ ಒಳಗಡೆ 1,18,000 ಮನೆಗಳು ಕೊಡಬೇಕಂತ ನಮಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಆಲ್ರೆಡಿ ನಾವು ಹೋದ ವರ್ಷದಲ್ಲಿ 36,789 ಮನೆಗಳು ಕೊಟ್ಟಿದ್ದೀವಿ. ಈ ವರ್ಷದಲ್ಲಿ 42,345 ಮನೆ ಕೊಡ್ತಾ ಇದ್ದೀವಿ. ಇನ್ನು 3 ತಿಂಗಳಾದಮೇಲೆ ಇನ್ನೂ 31,000 ಮನೆಗಳು ಕೊಡಬೇಕಂತ ತೀರ್ಮಾನ ಮಾಡಿದ್ದೀನಿ. ಈ ಕಾರ್ಯಕ್ರಮ ಏನು ಉದ್ದೇಶ ನಾವು ಹುಬ್ಳಿದಲ್ಲಿ ಮಾಡ್ತಾ ಇರೋದು ಏನಕ್ಕಂದರೆ ಈ ದೇಶಕ್ಕೆ ಮೆಸೇಜ್ ಹೋಗಬೇಕು. ಇಡೀ ರಾಜ್ಯದಲ್ಲಿ ಸಂತೋಷ್ ಲಾಡ್ ಅವರು ಹೇಳ್ದಂಗೆ ಇಡೀ ರಾಜ್ಯದಲ್ಲಿ ಯಾವ ಸರ್ಕಾರನೂ
ಈ ಬಡವರಿಗೆ 5.5 ಲಕ್ಷ ಕೊಟ್ಟು ಮನೆಗಳು ಯಾರೂ ಮಾಡಿಲ್ಲ. ಕಾಂಗ್ರೆಸ್ ಸರ್ಕಾರದಲ್ಲಿ ಮನೆ ಸಿದ್ದರಾಮಯ್ಯ ಅವರೇ ಇದು ಮಾಡ್ತಾ ಇರೋದು ಕಾರ್ಯಕ್ರಮ ಅಂತ ತಮ್ಗೆ ಹೇಳಕ್ಕೆ ಬಯಸ್ತಾ ಇದ್ದೀನಿ. ದಯಮಾಡಿ ಆ ಇಂಥಲ್ಲಿ ತಾವು ದೊಡ್ಡ ಮಟ್ಟದಲ್ಲಿ ಈ ಕಾರ್ಯಕ್ರಮ ನಮ್ಮ ಕಾರ್ಯಕ್ರಮ ಇಲ್ಲ, ನಿಮ್ಮ ಕಾರ್ಯಕ್ರಮ ಅಲ್ಲ, ಇದು ಬಡವ್ರ ಪರ ಕಾರ್ಯಕ್ರಮ. ಇದು ಬಡವ್ರ ಪರ ಕಾರ್ಯಕ್ರಮ. ಏನಕ್ಕಂದರೆ ಬಿ ಜೆ ಪಿಯವ್ರಿಗೆ ಭಾಳ ಸತಿ ನಾನು ಸವಾಲು ಹಾಕಿದ್ದೀನಿ. ಬಿ ಜೆ ಪಿಯವ್ರಿಗೆ ಒಬ್ಬರ ನಾವು ನೋಡಿರ್ಬೋದು, ಕೊಪ್ಪಳದಲ್ಲೂ ಮಾನ್ಯ ಮುಖ್ಯಮಂತ್ರಿ ಕಾರ್ಯಕ್ರಮದಲ್ಲಿ ಒಂದು ಸಾಧನಾ ಸಮಾವೇಶದಲ್ಲಿ ಬಿ ಜೆ ಪಿಯವ್ರಿಗೆ ಸವಾಲಾಗಿದ್ದೀನಿ. ಮೊನ್ನೆನೂ ಪ್ರೆಸ್ ಮೀಟಲ್ಲಿ ಬಿ ಜೆ ಪಿಯವರಿಗೆ ಸವಾಲಾಗಿದ್ದೀನಿ. ನಿಮ್ಮ ಕಾಲದಲ್ಲಿ ಏನಾರ ಸ್ಲಮ್ ಬೋರ್ಡಲ್ಲಿ 1,80,253 ಮನೆಯಲ್ಲಿ ನೀವೇನಾರ ಒಂದು ಮನೆ ಏನಾರ ಕೊಟ್ಟಿದ್ರೆ ನಾನು ರಾಜಕೀಯದಿಂದ ನಿರ್ವಹಣೆ ತೊಗೊಳ್ತೀನಿ, ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಬಿ ಜೆ ಪಿಗೆ ಓಪನ್ ಸವಾಲಾಗಿದ್ದೀನಿ. ಇದುವರೆಗೂ ಯಾವ ಬಿ ಜೆ ಪಿ ಮುಖಂಡರು ಇದುವರೆಗೆ ಮಾತಾಡಿಲ್ಲ. ಯಾಕಂದರೆ ಅವ್ರ ಸತ್ಯ ಅದು. ಅವ್ರ ಮನೆಗಳು ಕೊಟ್ಟಿಲ್ಲ, ಮನೆಗಳು ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಅವ್ರ ಬಡವ್ರ ಬಗ್ಗೆ ಕಾಳಜಿನೂ ಇರಲಿಲ್ಲ. ಆ ಹಿನ್ನೆಲೆಯಲ್ಲಿ ನಮ್ಮ ಕಾರ್ಯಕರ್ತರಿಗೆ ಈ ಕಾರ್ಯಕ್ರಮ ನನ್ನ ಕಾರ್ಯಕ್ರಮ ಇಲ್ಲ, ಎಲ್ಲ ನಿಮ್ಮ ಕಾರ್ಯಕ್ರಮ. ಈ ಬಡವ್ರು ಒಳ್ಳೆ ಆಗೋದು ಕಾರ್ಯಕ್ರಮ. ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದರೆ ಮುಂದೆ ನಂದು ಏನಾಗಿದೆ, ಸಂತೋಷ್ ಅವರು ಹೇಳ್ದಂಗೆ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ ULB ಸ್ಕೀಮ್ ಅಂತೀವಿ ನಾವು. ULB ಸ್ಕೀಮಲ್ಲಿ 1,20,000 ನಾವು ದುಡ್ಡು ಕೊಡ್ತೀವಿ, ಅವರೇ ಮನೆ ಕಟ್ಕೊಳ್ಳೋದು. ಆವಾಗ 2013 ಹಿಡ್ಕೊಂಡು 2018ವರೆಗೂ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ 14,58,000 ಮನೆಗಳು ಕೊಟ್ಟಿದ್ರು. ಎಷ್ಟು? 14,58,000 ಮನೆಗಳು ಕೊಟ್ಟಿದ್ದು. ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂತು, BJP ಸರ್ಕಾರ ಬಂತು, ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಇದೇ ಥರ ಏನಾಗಿದೆ, ರಾಜೀವ್ ಗಾಂಧಿ AHP ಸ್ಕೀಮ್ ಅಂತ ಇದೆ, ಆಶ್ರಯ ಮನೆಗಳದು. ಅದೂ 47,860 ಮನೆಗಳು. ಅದೂ ಎಲ್ಲ ಮನೆಗಳು ಅರ್ಧಂಬರ್ಧಂ ನಿಂತಿದೆ. ಅದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ಆಗ್ತದೆ. ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಕೊಡ್ತಾರೆ, ರಾಜ್ಯ ಸರ್ಕಾರದಿಂದ 1.5 ಲಕ್ಷ ನಾವು ಕೊಡ್ತೀವಿ. ಅದೂ ಬೆನಿಫಿಷಿಯರಿ 4.5 ಲಕ್ಷ ಕಟ್ಟಬೇಕು. ಅದಕ್ಕೂ 47,860 ಮನೆಗೆ ಬೆನಿಫಿಷಿಯರಿ ಪೇಮೆಂಟ್ ನಮಗೆ ಟೋಟಲ್ ಬರಬೇಕಾಗಿತ್ತು 2,100 ಕೋಟಿ ಬರಬೇಕಾಗಿತ್ತು. ಬರೇ 110 ಕೋಟಿ ಬಂದಿತ್ತು. ಏನಕ್ಕಂದರೆ ಬಡವ್ರ ಪಾಪ ದುಡ್ಡು ಕೊಡೋಕ್ಕೆ ಸಾಧ್ಯ ಆಗಲ್ಲ. ಆ ಹಿನ್ನೆಲೆ ಆ ಮನೆಗಳನ್ನು ಅನ್ಕಂಪ್ಲೀಟ್ ಆಗಿ ನಿಂತಿತ್ತು. ಮನೆ ಮುಖ್ಯಮಂತ್ರಿನೂ ಅದನ್ನು 2-3 ರಿವ್ಯೂ ಮೀಟಿಂಗ್ ಮಾಡಿ ಅದಕ್ಕೂ ಮನೆಗಳಿಗೆ ಸರ್ಕಾರ ವತಿಯಿಂದ ಕಟ್ಕೊಳ್ಬೇಕಂತ 29ನೇ ತಾರೀಕಿಗೆ ಕ್ಯಾಬಿನೆಟ್ಗೆ ತರಬೇಕಂತ ನಾವು ತೀರ್ಮಾನ ಮಾಡಿದ್ದೀವಿ. ಅದು ತಂದು ಆ ಮನೆಗಳನ್ನು ಒಂದು ವರ್ಷದಲ್ಲಿ ಅದು 42,000 ಮನೆಗಳು ಕೊಡ್ತಾ ಇದ್ದೀವಿ. ಆಮೇಲೆ ಬೆಂಗಳೂರಲ್ಲಿ ತಮಗೆಲ್ಲ ಗೊತ್ತಿದ್ದಂಗೆ 1 ಲ್ಯಾಕ್ ಹೌಸಿಂಗ್ ಸ್ಕೀಮ್ ಅಂತ ಹಿಂದಿನ ಸರ್ಕಾರದಲ್ಲೇ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಇರುವಾಗ 1 ಲಕ್ಷ ಸ್ಕೀಮ್ ತಂದು 1 ಲಕ್ಷ ಹೌಸಿಂಗ್ ಸ್ಕೀಮ್ ಅಂತ ಹೇಳ್ಬಿಟ್ಟು ನಮ್ಮ ರಾಜೀವ್ ಗಾಂಧಿಗೆ ನಾವು 1,028 ಎಕರೆ ಹ್ಯಾಂಡ್ ಓವರ್ ಮಾಡಿದ್ರು. ಯಾವಾಗ? 2016ರಲ್ಲಿ. ಏನಕ್ಕೆ ಬೆಂಗಳೂರು ಭಾಳ ಎತ್ತರದಲ್ಲಿ ಬೆಳೆದಿದೆ, 1.5 ಕೋಟಿ ಜನಸಂಖ್ಯೆ ಆಗಿದೆ, ಅಲ್ಲಿ ಎತ್ತರದಲ್ಲಿ ಬೆಳೆದಿದೆ. ಅಲ್ಲೆಲ್ಲ ಆಟೋ ಚಾಲಕರು, ಕೂಲಿ ಮಾಡೋರು, ಬೀದಿ ವ್ಯಾಪಾರ ಮಾಡೋರು, ಅವ್ರಿಗೂ ಒಂದು ಸ್ವಂತ ಮನೆ ಆಗಬೇಕಂತ ಹೇಳ್ಬಿಟ್ಟು ಆ ಸ್ಕೀಮನ್ನು ಸಿದ್ದರಾಮಯ್ಯ ಅವರು ತಂದು 1,028 ಎಕರೆ ಜಾಗ ಆಗ 2016